ದೆಹಲಿ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಿಲ್ ಮನೆಯಲ್ಲಿ ಫ್ಲೈಟ್ ಟಿಕೆಟ್ ಕೂಡ ಪತ್ತೆಯಾಗಿದೆ. ಪೊಲೀಸರ ದಾಳಿಯ ವೇಳೆ ಟಿಕೆಟ್ ಪತ್ತೆಯಾಗಿರೋದು ಗಮನಕ್ಕೆ ಬರ್ತಾ ಇದೆ. ದೆಹಲಿ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ ಆದ ನಂತರ ಇವರು ಎಸ್ಕೇಪ್ ಆಗೋದಕ್ಕೆ ಏನಾದರೂ ಪ್ಲಾನ್ ಅನ್ನು ರೂಪಿಸಿದ್ರ? ಆದಿಲ್ ಮನೆಯಲ್ಲಿ ಸಿಕ್ಕಂತಹ ಫ್ಲೈಟ್ ಟಿಕೆಟ್ಗಳು ಅದನ್ನ ಹೇಳ್ತಾ ಇರುವಂತಹದ್ದು. ಮೊದಲೇ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಇವರು. ಈಗ ಪೊಲೀಸರ ದಾಳಿಯಲ್ಲಿ ಫ್ಲೈಟ್ ಟಿಕೆಟ್ ಪತ್ತೆ ಆಗಿರೋದು ಗೊತ್ತಾಗ್ತಿದೆ. ಅಕ್ಟೋಬರ್ 31ಕ್ಕೆ ದೆಹಲಿಗೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದ ಆದಿಲ್ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರೀನಗರ ಟು ದೆಹಲಿಗೆ ಟಿಕೆಟ್ ಅನ್ನ ಬುಕ್ ಮಾಡಿರುವಂತಹ ವಿಚಾರ ಪೊಲೀಸ್ ದಾಳಿಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಸ್ಫೋಟಕ್ಕೂ 10 ದಿನದ ಮೊದಲೇನೆ ಆದಿಲ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದ. ಅಂದ್ರೆ ಇವರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಆಗಿತ್ತು ಅನ್ನೋದು ಪೊಲೀಸರ ದಾಳಿಯ ಸಂದರ್ಭದಲ್ಲಿ ಸಿಕ್ಕಂತಹ ಮಾಹಿತಿ ಹೇಳ್ತಾ ಇದೆ. ಒಂದು ಕಡೆ ಡೈರಿ ಸಿಕ್ಕಿದೆ, ಮತ್ತೊಂದು ಕಡೆ ಫ್ಲೈಟ್ ಟಿಕೆಟ್, ಮಗದೊಂದು ಕಡೆ ಇವರ ಕಾಂಟ್ಯಾಕ್ಟ್, ಢಾಕಾ ಸೇರಿದಂತೆ ಟರ್ಕಿ ದೇಶಕ್ಕೆ ಹೋಗಿ ಬಂದಂತಹ ಮಾಹಿತಿ ಎಲ್ಲವೂ ಕೂಡ ದೇಶದಲ್ಲಿ ಇವರು ವಿಧ್ವಂಸಕತೆಯನ್ನು ಸೃಷ್ಟಿಸೋದಕ್ಕೆ, ರಕ್ತದೋಕುಳಿಯನ್ನು ಹರಿಸೋದಕ್ಕೆ ಮಾಡಿಕೊಂಡಂತಹ ಪ್ಲಾನ್ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. ಮತ್ತಷ್ಟು ಪೊಲೀಸರ ತನಿಖೆ ಚುರುಕುಗೊಂಡಿದೆ. ತನಿಖಾ ತಂಡಗಳಿಂದ ಮತ್ತಷ್ಟು ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ. ಇವರ ಪ್ಲಾನು, ಅದಕ್ಕೆ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ರೀತಿಗಳು ಎಲ್ಲವೂ ಕೂಡ ಈಗ ತನಿಖಾ ತಂಡಗಳ ತನಿಖೆಯ ಮೂಲಕ ಒಂದೊಂದಾಗಿಯೇ ಹೊರಬರ್ತಾ ಇರುವಂಥದ್ದು. ಡಾಕ್ಟರ್ ಆದಿಲ್ ಮನೆಯಲ್ಲಿ ಪೊಲೀಸರು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಫ್ಲೈಟ್ ಟಿಕೆಟ್ ಸಿಕ್ಕಿರುವಂಥದ್ದು. ದೆಹಲಿ ಕೆಂಪುಕೋಟೆಯ ಬ್ಲಾಸ್ಟ್ ಕೇಸ್ನಲ್ಲಿ ಮತ್ತೊಬ್ಬ ಅರೆಸ್ಟ್, ಮತ್ತೊಬ್ಬ ವೈದ್ಯನನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯುಪಿ ATS ನಿಂದ ಮೊಹಮ್ಮದ್ ಆರಿಫ್ ಬಂಧನ. ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ದೇಶದಲ್ಲಿ. ಡಾಕ್ಟರ್ ಫರ್ವೇಜ್ ತನಿಖೆಯನ್ನು ಆಧರಿಸಿ ATS ಕಾರ್ಯಾಚರಣೆಗಿಳಿದಿತ್ತು. ಕಾನ್ಪುರದಲ್ಲಿ ಮೊಹಮ್ಮದ್ ಆರಿಫ್ನನ್ನ ಈಗ ATS ಟೀಮ್ ಬಂಧಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಹೀನ್ ಫರ್ವೇಜ್ ಜೊತೆಗೆ ನಿರಂತರವಾಗಿ ಆರಿಫ್ ಕಾಂಟ್ಯಾಕ್ಟ್ ನಲ್ಲಿದ್ದಂತೆ. ಅನಂತನಾಗ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಆರಿಫ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ದೇಶದ ಉದ್ದಗಲಕ್ಕೂ ಕೂಡ ವೈದ್ಯ ವಿದ್ಯಾರ್ಥಿಗಳನ್ನ, ಡಾಕ್ಟರ್ಗಳನ್ನ ಭಯೋತ್ಪಾದಕ ಗುಂಪು ಹೇಗೆ ಬ್ರೈನ್ ವಾಶ್ ಮಾಡಿತ್ತು, ಮೂಲಭೂತವಾದವನ್ನು ತುಂಬಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ, ATS ಮತ್ತೊಂದು ಕಡೆ ಜಮ್ಮು ಕಾಶ್ಮೀರ ಪೊಲೀಸರು ಈ ಕೃತ್ಯದ ನಂತರ ಅತಿ ದೊಡ್ಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಇವರ ಬೇಟೆ ಹೇಗೆ ಸಾಗ್ತಾ ಇದೆ, ಎಷ್ಟು ಜನರನ್ನು ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ, ಅರೆಸ್ಟ್ ಮಾಡಿದವರ ಹಿನ್ನೆಲೆ ಏನಿದೆ, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಪ್ರೇಮ್, ಈಗಾಗಲೇ ಸಾಕಷ್ಟು ಶಂಕಿತ ಉಗ್ರರನ್ನ ಬಂಧಿಸಲಾಗಿತ್ತು. ಈಗ ಮತ್ತೆ UPA ಭ್ರಷ್ಟಾಚಾರ ಅಂದರೆ ಭಯೋತ್ಪಾದಕ ನಿಗ್ರಹ ದಳ ತಂಡದಿಂದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಈ ಒಂದು ದಾಳಿಯನ್ನು ನಡೆಸಲಾಗಿತ್ತು. ಅಲ್ಲಿ ಒಂದಿಷ್ಟು ಈ 4 ವೈದ್ಯರೇನು ವಶಕ್ಕೆ ಪಡೆದಿದ್ರು. ಅವರ ಮ್ಯೂಚುವಲ್ ಕಾಂಟ್ಯಾಕ್ಟ್ಸಲ್ಲಿ ಯಾವುದೆಲ್ಲ ವೈದ್ಯರು ಬಂದಿದ್ರು ಅವರ ಮನೆಗಳ ಮೇಲೆ ಕೂಡ ರೇಡ್ ಆಯಿತು. ಆ ಸಂದರ್ಭದಲ್ಲಿ ಭಾರತದ ವಿವಿಧ ನಗರಗಳಲ್ಲಿ ದಾಳಿಯನ್ನು ನಡೆಸೋದಕ್ಕೆ, ಸ್ಫೋಟವನ್ನು ಮಾಡೋದಕ್ಕೆ ಪ್ಲಾನನ್ನು ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸ್ಫೋಟಕ ವಸ್ತುಗಳು ಜೊತೆಗೆ ಒಂದಿಷ್ಟು ದಾಖಲೆಗಳು ಕೂಡ ಸಿಕ್ಕಿದ್ದಾವೆ. ಈಗ ಡಾಕ್ಟರ್ ಆದಿಲ್ ಕೂಡ ಆತನ ಮನೆಯ ಮೇಲೆ ಕೂಡ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಫ್ಲೈಟ್ ಟಿಕೆಟ್ಸ್ಗಳು ಮತ್ತು ಬೇರೆ ಬೇರೆ ದಾಖಲೆಯ ಪತ್ರಗಳು ಕೂಡ ಸಿಕ್ಕಿದ್ದಾವೆ. ಸೊ ಅಂದರೆ ದೆಹಲಿಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಅವರೊಂದು ಪ್ರೀ ಪ್ಲ್ಯಾನ್ಡನ್ನು ಮಾಡಿದ್ರು. ಯಾರೆಲ್ಲ ಟೀಮಲ್ಲಿ ಇರಬೇಕು ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಹೆಸರುಗಳನ್ನು ಅಲ್ಲಿ ನೋಟ್ ಮಾಡಿಕೊಳ್ಳಲಾಗಿತ್ತು ಅಂತ ತಿಳಿದು ಬಂದಿದೆ. ಜೊತೆಗೆ ಬೇರೆ ಬೇರೆ ಶಂಕಿತ ಉಗ್ರ ವೈದ್ಯರ ನಿವಾಸಗಳ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ. ಅಲ್ಲಿ ಅವರ ನಿವಾಸಗಳ ಮೇಲೆ, ಅದು ಅಧಿಕೃತ ಸ್ವಂತ ಮನೆಗಳ ಆಗಿರಲಿಲ್ಲ, ಒಂದಿಷ್ಟು ಬಾಡಿಗೆ ಮನೆಗಳಲ್ಲೇ ಈ ವೈದ್ಯರು ಕೂಡ ಇದ್ದರು. ಅಲ್ಲಿ ಒಂದಿಷ್ಟು ಡೈರಿಗಳು ಕೂಡ ಸಿಕ್ಕಿದ್ದಾವೆ. ಅದರಲ್ಲಿ ಒಂದಿಷ್ಟು ಕೋಡ್ ವರ್ಡ್ಗಳನ್ನು, ಅಂದರೆ ಪ್ರತ್ಯೇಕ ಒಂದು ಕೋಡ್ ವರ್ಡ್ಗಳನ್ನು ರೆಡಿ ಮಾಡಿಕೊಂಡಿದ್ರು. ಸೊ ಅದರ ಮೂಲಕವಾಗಿ ಅವರು ಕಮ್ಯುನಿಕೇಟನ್ನು ಮಾಡ್ತಾಯಿದ್ರು. ಬಹುತೇಕ ವೈದ್ಯರ ಗ್ಯಾಂಗ್ ಏನಿತ್ತು ಅವರೆಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪ್ನ ಮೂಲಕವಾಗಿ ಒಬ್ರಿಗೊಬ್ರು ಸಂಪರ್ಕವನ್ನು ಮಾಡ್ತಾಯಿದ್ರು. ಆ ಗ್ರೂಪ್ನಲ್ಲಿ ಪಾಕಿಸ್ತಾನದ ಒಂದಿಷ್ಟು ಮೊಬೈಲ್ ನಂಬರ್ಗಳು ಕೂಡ ಇರೋದು ಬೆಳಕಿಗೆ ಬಂದಿದೆ. ಹೀಗೆ ಈ ಡಾಕ್ಟರ್ಸ್ ಗ್ಯಾಂಗ್ ಏನಿದೆಯಲ್ಲ, ನಿನ್ನೆ ಕೂಡ ಅಷ್ಟೇ ಡಾಕ್ಟರ್ ಆದಿಲ್ ಮತ್ತು ಮುಜಾಮಿಲ್ ಅವರ ಕುರಿತಂತೆ ಒಂದಿಷ್ಟು ವಿಚಾರಣೆಗಳು ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಅವರ ಸಂಪರ್ಕದಲ್ಲಿ ಬಂದಂತಹ ಲಕ್ನೋ, ಹರಿಯಾಣ ಮತ್ತು ಫರೀದಾಬಾದ್ನ ಒಂದಿಷ್ಟು ವೈದ್ಯರುಗಳ ಸಂಪರ್ಕ ಕೂಡ ಸಿಕ್ತು. ಸೊ ಅವರನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕಾನ್ಪುರದಲ್ಲಿ ಮತ್ತೊಬ್ಬ ವೈದ್ಯನನ್ನು ಈಗ ವಶಕ್ಕೆ ಪಡೆಯಲಾಗಿದೆ.
ಆತನು ಕೂಡ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಈ ವೈದ್ಯರ ಗ್ಯಾಂಗ್ ಏನಿತ್ತು ಅವರಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಜೊತೆಗೆ ಇದರ ಹಿಂದಿನ ಬ್ಯಾಕ್ ಎಂಡ್ ಅಲ್ಲಿ ಯಾವ್ದೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಈ ಸ್ಫೋಟಕ್ಕೆ ಪ್ಲಾನ್ ಅನ್ನ ಮಾಡಬೇಕು, ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಈತ ಕೂಡ ಒಬ್ಬ ಟೀಮ್ ಮೆಂಬರ್ ಆಗಿದ್ದ ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ.